31 ಡಿಸೆಂಬರ್ 2014 ಅಥವಾ ಅದಕ್ಕಿಂತ ಮೊದಲು ಬಂದವರಾಗಿರ್ಬೇಕು. ಏನಪ್ಪ ಅಂತಂದ್ರೆ ಈ ಡೇಟ್ ಫಿಕ್ಸ್ ಮಾಡಿದ್ರು 31 ಡಿಸೆಂಬರ್ 2014 ಬಂದಿರಬೇಕು, ಇಲ್ಲ ಅದಕ್ಕಿಂತ ಮೊದಲು ಬಂದಿರಬೇಕು. ಅವ ಏನಾದರೂ 1 ಜನವರಿ 2015 ಭಾರತಕ್ಕೆ ಬಂದಿದ್ದ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಎಲ್ಲಿರದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದಿಂದ ಬಂದಿದ್ದ ಅಂತಂದರೆ ಅವನಿಗೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಹೊರತಾಗಿ ಅವಂಗೆ ಪೌರತ್ವ ಕೊಡೋದಿಲ್ಲ ಅಂತ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತೈತಿ. ಏನಪ್ಪ ಅಂತಂದರೆ ಈ ಡೇಟ್ಗಿಂತ ಮೊದಲು ಬಂದಿರಬೇಕು, ಇಲ್ಲ ಈ ಡೇಟ್ ದಿನ ಬಂದಿರಬೇಕು, ಹೊರತು ಈ ಡೇಟ್ ಮುಗಿದ ನಂತರ ಬಂದಿದ್ದ ಅಂತಂದ್ರೆ ಅವನು ಇಲ್ಲಿಗಲ್ ಮೈಗ್ರೆಂಟ್ಸನ್ನ ಆಗ್ತಾನೆ, ನೆನಪಿರಲಿ. ಇನ್ನು 4ನೇ ಕಂಡೀಷನ್ ಒಂದಿದೆ. ಏನಪ್ಪ ಅಂತಂದ್ರೆ 4ನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ತಿಳಿಸಿರತಕ್ಕಂಥ ಬುಡಕಟ್ಟು ಜಾಗದಲ್ಲಿ ಅವನು ಇರಬಾರ್ದು. ಟ್ರೈಬಲ್ ಏರಿಯಾದಲ್ಲಿ ಅವನು ಅಕ್ರಮ ವಲಸಿಗನಾಗಿ ಬಂದಿರಬಾರ್ದು. ಆಮೇಲೆ 1873 ಒಂದು ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ ಬ್ರಿಟಿಷರು ಒಂದು ಕಾಯ್ದೆ ತೊಗೊಂಬರ್ತಿರ್ತಾರೆ. ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ ಇದೇನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನರ್ ಲೈನ್ ಪರ್ಮಿಟ್ ಯಾವ್ಯಾವ ರಾಜ್ಯದಲ್ಲಿ ಜಾರಿ ಇರ್ತೈತೋ, ಯಾವ ರಾಜ್ಯದಲ್ಲಿ ಜಾರಿ ಐತೋ ಆ ರಾಜ್ಯದಲ್ಲಿಯೂ ಕೂಡ ಇವನು ಇರಬಾರ್ದು. ಇಷ್ಟ ಇದರದ 4ನೇ ಕಂಡೀಷನ್ ಅರ್ಥ ಏನಪ್ಪ ಅಂತಂದ್ರೆ ಟೋಟಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅದಾವಲ್ಲ, ಯಾವ್ಯಾವ ಆಸಾಮ, ತ್ರಿಪುರ, ಮಿಜೋರಾಮ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಈ ರಾಜ್ಯಗಳಲ್ಲಿ ಅವ ಅಕ್ರಮ ವಲಸಿಗನಾಗಿರಬಾರ್ದು. ಇದಿಷ್ಟು ತಿಳ್ಕೋಬೇಕು. ಕಾನ್ಸ್ಟಿಟ್ಯೂಷನ್ 6ನೇ ಅನುಸೂಚಿ ಏನು ಹೇಳ್ತೈತಿ ಅಂತಂದರೆ ಟ್ರೈಬಲ್ ಏರಿಯಾದ ಬಗ್ಗೆ ಹೇಳ್ತೈತೆ. ಅದರಲ್ಲಿ ಎಷ್ಟು ರಾಜ್ಯಗಳದಾವು, ಆಮೇಲೆ ಇನ್ನರ್ ಲೈನ್ ಪರ್ಮಿಟ್ ಏನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದ್ರಾಗ ಪರ್ಮಿಷನ್ ಎಲ್ಲೆಲ್ಲಿ ಕೊಟ್ಟರಪ್ಪ ಅಂತಂದ್ರೆ ಅವನು 6 ಧಾರ್ಮಿಕ ಸಮಾಜದಕ್ಕೆ ಸೇರ್ಪಡೆ ಆಗಿರಬೇಕು, ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದಿಂದ ಬಂದಿರಬೇಕು, ಆಮೇಲೆ 31/12/2014 ಅಥವಾ ಅದಕ್ಕಿಂತ ಮೊದಲು ಬಂದವನಾಗಿರಬೇಕು. ಜೊತೆಗೆ 6ನೇ ಅನುಸೂಚಿಯಲ್ಲಿ ಹೇಳಿರ್ತಕ್ಕಂಥ ಟ್ರೈಬಲ್ ಏರಿಯಾದಲ್ಲಿ ಮತ್ತು 1873ರಲ್ಲಿ ಜಾರಿಗೆ ತಂದಿರತಕ್ಕಂಥ ಇನ್ನರ್ ಲೈನ್ ಪರ್ಮಿಟ್ ಇರತಕ್ಕಂಥ ರಾಜ್ಯದಲ್ಲಿ ಅವನು ಅಕ್ರಮ ವಲಸಿಗನಾಗಿರಬಾರ್ದು. ಇವು 4 ಕಂಡೀಷನ್ಗಳನ್ನು ಯಾವ ವ್ಯಕ್ತಿ ಪೂರೈಕೆ ಮಾಡ್ತಾನೋ, ಫುಲ್ಫಿಲ್ ಮಾಡ್ತಾನೋ ಅವಂಗೆ ಭಾರತದ ಪೌರತ್ವವನ್ನು ಕೊಡ್ತಾರೆ. ಜೊತೆಗೆ ಇದರ ಎಫೆಕ್ಟ್ ಏನಾಕೈತಿ ಅನ್ನೋದನ್ನು ನೋಡೋದಾದರೆ ಇವ್ರ ಮೇಲೆ ಏನಾದರೂ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತೇಳಿ ಏನಾದರೂ ಕಾನೂನಿನ ಕ್ರಮಗಳು ನಡೀತಿದ್ವು ಅಂತಂದರೆ ಎಲ್ಲನೂ ಸ್ಥಗಿತ ಆಗ್ತವೆ. ಕಾನೂನಿನ ಕ್ರಮಗಳು ಸ್ಥಗಿತ ಆಗ್ತವೆ. ಯಾಕಂತಂದರೆ ಇವರನ್ನು ನಾವು 2015 ಮತ್ತು 2016 ನೋಟಿಫಿಕೇಶನ್ ಆಧಾರದ ಮೇಲೆ ಇವರನ್ನು ನಾವು ಅಕ್ರಮ ವಲಸಿಗರು ಅಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದೇ ಆರ್ ನಾಟ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ.